ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದವರು ವೃಶ್ಚಿಕ ರಾಶಿಗೆ ಒಳಪಡ್ತಾರೆ. ಹಾಗೆ ಈ ವರ್ಷದಲ್ಲಿ 2026 ಪರಾಭವನಾಮ ಸಂವತ್ಸರದ ಯುಗಾದಿಯ ಫಲಾಫಲಗಳ ವೃಶ್ಚಿಕ ರಾಶಿಯವರಿಗೆ ನಾವು ನೋಡೋಕ್ಕೆ ಹೋದಾಗ ಈ ಒಂದು ಗುರು 8ರಿಂದ 9ಕ್ಕೆ ಸಂಚಾರ ಮಾಡ್ತಾನೆ. ಅದೃಷ್ಟ ಕೂಡಿ ಬರ್ತಾ ಇರತಕ್ಕಂಥ ಕಾಲ ಕೂಡ ಈ ಪರಾಭವನಾಮ ಸಂವತ್ಸರ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ಹಾಗೆ ಶನಿ ಪಂಚಮದಲ್ಲಿ, ಹಾಗೆ ರಾಹು 4ರಿಂದ 3ರಲ್ಲಿ, ಕೇತು 10ರಿಂದ 9ಕ್ಕೆ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಆದಾಯ 11 ಅಂತ ಹೇಳುತ್ತೆ, ವ್ಯಯ 5 ಅಂತ ಹೇಳುತ್ತೆ. ಒಳ್ಳೆಯ ವರ್ಷ ಅಂಥೇಳಿ ಈ ವೃಶ್ಚಿಕ ರಾಶಿಯವರಿಗೆ ಹೇಳ್ಬೋದು. ಸಾಕಷ್ಟು ಪರಿವರ್ತನೆಯ ವರ್ಷ, ಬದಲಾವಣೆಯ ವರ್ಷ ಕೂಡ ಇದಾಗಿರುತ್ತೆ. ಆರೋಗ್ಯ 4 ಮತ್ತು 2 ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇನ್ನು ಸುಖ ದುಃಖಗಳಿಗೆ ನೋಡೋಕ್ಕೆ ಹೋದಾಗ 6 ಸುಖ ಹೇಳುತ್ತೆ, 3 ದುಃಖ ಹೇಳುತ್ತೆ. ಈ ವರ್ಷ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿದೆ. ಗುರುಬಲ ಕೂಡ ನಿಮಗೆ ಏನು 8ರಿಂದ 9ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ವೃಶ್ಚಿಕ ರಾಶಿಯವರಿಗೆ ನೋಡೋಕ್ಕೆ ಹೋದಾಗ ರಾಶ್ಯಾಧಿಪತಿ ಬೇರೆ ಕುಜ ಆಗಿರ್ತಾನೆ. ಹಠಮಾರಿತನ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. ಆರ್ಥಿಕವಾಗಿ ಸಬಲತೆಯನ್ನು ಪಡೀತೀರಾ. ದೈವಾನುಗ್ರಹ ತುಂಬ ಚೆನ್ನಾಗಿರುತ್ತೆ, ಪ್ರಗತಿ ಇರುತ್ತೆ, ಬಾಕಿ ವಸೂಲಿ ಆಗುತ್ತೆ, ಸ್ಟ್ರಕ್ ಆಗಿರೋ ಕೆಲಸಗಳೆಲ್ಲ ಪರಿಪೂರ್ಣ ಆಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪೂರ್ಣ ಆಗುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ಅಣ್ಣ ತಮ್ಮಂದಿರಿಂದ ಒಳ್ಳೆ ಸಪೋರ್ಟ್ ಸಿಗ್ತಕ್ಕಂಥದ್ದು, ಪೂರ್ವಿಕರ ಆಸ್ತಿಯ ಕಲಹ ಇತ್ಯರ್ಥ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಪ್ರಯಾಣ ಯೋಗ, ಮಕ್ಕಳಿಂದ ಶುಭ ಆಗುತ್ತೆ, ಸಂತಾನ ಯೋಗ ಅಂತ ಹೇಳುತ್ತೆ. ಬೇಕಾದವರ ಅಗಲಿಕೆ ಸ್ವಲ್ಪ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಕಟ್ಟಡ ನಿರ್ಮಾಣ ವಿಚಾರದಲ್ಲಿ ಒಂದಷ್ಟು ದುರಾಸೆಗೆ ಹೋಗಿ ಏನೋ ಮಾಡ್ಕೊಂಡು ಸಿಕ್ಕಾಕೊಳ್ಳೋಕ್ಕೆ ಹೋಗಬೇಡಿ. ಹೊಸ ವ್ಯಾಪಾರ ಯೋಗ, ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ, ಮನೆ ಕಟ್ಟಿ ಮಾರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ, ವೃಶ್ಚಿಕ ರಾಶಿಯವರಿಗೆ 2026 ಪರಾಭವ ನಾಮ ಸಂವತ್ಸರ ಜಾಕ್ಪಾಟ್ ಅಂತ ಹೇಳ್ಬೋದು. ನಿಮ್ಗೆ ಈ ವರ್ಷ ಸಾಕಷ್ಟು ಅದೃಷ್ಟ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆ ಹೊಸ ಉದ್ದಿಮೆ ಸ್ಥಾಪನೆ ಮಾಡ್ಕೊಳ್ಳೋಕ್ವರೆಗೂ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಕೋಪತಾಪಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಆ ತಾಮಸ ಗುಣಗಳನ್ನು ಕಡಿಮೆ ಮಾಡ್ಕೊಳ್ಳಿ. ವ್ಯಾಪಾರದಲ್ಲೂ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿಯರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರ ಯೋಗ ಚೆನ್ನಾಗಿದೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ವಾಹನಗಳ ಒಂದು ರಿಪೇರಿ ಇರ್ಬೋದು, ಅಥವಾ ವಾಹನಗಳನ್ನು ಎಲ್ಲೋ ಒಂದು ಕಡೆ ಮಾರ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಜಕೀಯ ಪ್ರಗತಿ ಇರತಕ್ಕಂಥ ವರ್ಷ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಕಾನೂನು ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿರುತ್ತೆ. ದೇವತಾ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತಕ್ಕಂಥ ಯೋಗ ವೃಶ್ಚಿಕ ರಾಶಿಯವರಿಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಜುಲೈಯಿಂದ ಆಚೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಭಾಳಷ್ಟು ಅದೃಷ್ಟಗಳು ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಆಕಸ್ಮಿಕವಾಗಿ ಸಮಾಜ ಸೇವಾ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತೀರಾ. ಹೆಣ್ಣು ಮಕ್ಕಳ ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ ಸಹ ಈ ಒಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಬಹಳ ವಿಶೇಷವಾಗಿ ದಾಯಾದಿ ಕಲಹಗಳು ಕೂಡ ಉಂಟಾಗಬಹುದು. ಹಾಗಾಗಿ ಆಸ್ತಿಯ ವಿಷಯದಲ್ಲೂ ಕೂಡ ಒಂದಷ್ಟು ಜಾಗೃತಿಯಿಂದ ಇರಬೇಕಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯ ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ. ಆತುರಪಟ್ಟು ಆದಾಯಕ್ಕಾಗಿ ಆಸೆಪಟ್ಟು ಏನೂ ಮಾಡೋಕ್ಕೆ ಹೋಗಬೇಡಿ. ಇನ್ನು ಈ ರಾಶಿಯವರಿಗೆ ನರಸಿಂಹನ ದರ್ಶನ ಮಾಡ್ಕೊಳ್ಳೋದು, ನರಸಿಂಹ ಕ್ಷೇತ್ರವನ್ನು ದರ್ಶನ ಮಾಡ್ಕೊಳ್ಳೋದು. ಇನ್ನು ಈ ವರ್ಷದ ಸಂಪೂರ್ಣ ಫಲಗಳನ್ನು ವೃಶ್ಚಿಕ ರಾಶಿಯವರಿಗೆ ನೋಡೋಕ್ಕೆ ಹೋದಾಗ ನಾವು 75% ಶುಭ ಫಲಗಳಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ದೇವತಾ ಕ್ಷೇತ್ರಗಳನ್ನು ದರ್ಶನ ಮಾಡೋದನ್ನು ಇಟ್ಕೊಳ್ಳಿ, ಶುಭ ಆಗುತ್ತೆ. ಇನ್ನು ಎಲ್ಲೋ ಒಂದು ಕಡೆ ಸ್ವಾತಿ ನಕ್ಷತ್ರ ಬಂದಾಗ, ಈ ಒಂದು 2026ರಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಲಕ್ಷ್ಮೀ ನರಸಿಂಹನ ಒಂದು ಅಭಿಷೇಕ, ಪೂಜೆ, ಹೋಮವನ್ನು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಪ್ರತಿನಿತ್ಯ ಅಥವಾ ನಿಮಗೆ ಅನುಕೂಲ ಆದರೆ ಮಂಗಳವಾರ ಮತ್ತು ಶುಕ್ರವಾರ ರಾಹುಕಾಲದಲ್ಲಿ ದೇವಿಯ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ, ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಯಾರಿಗಾದರೂ ಅಂಗವಿಕಲರಿಗೆ ವಾಹನ ದಾನ ಮಾಡಿ. ಒಂದಷ್ಟು ವೆಹಿಕಲ್ ಯಾರಿಗಾದರೂ ಒಂದು, ಅಥವಾ ಅವ್ರು ವಾಹನ ತಗೊಳ್ಳೋಕ್ಕೆ ಹೋಗ್ತಾರೆ, ಅಂಗವಿಕಲರಿರ್ತಾರೆ, ಅವರಿಗೆ ವಾಹನ ಅಥವಾ ಒಂದು ಎಲ್ಲೋ ಒಂದು ಕಡೆ ಸಪೋರ್ಟಿಂಗ್ ಒಂದು ಏನು ಸ್ಟಿಕ್ ಇರ್ಬೋದು,
ವೃದ್ಧರಿಗೆ ಒಂದು ಸಪೋರ್ಟಿಂಗ್ ಸ್ಟಿಕ್, ಒಂದು 4-5 ಸ್ಟಿಕ್ಸ್ ತಗೊಂಡು ವೃದ್ಧರಿಗೆ ನೀವು ಕೊಟ್ಟಿದ್ದೆ ಆದರೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಕೂಡ ಆಗುತ್ತೆ. ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ ಈ ಮಂತ್ರ ಜಪ ಮಾಡ್ಕೊಳ್ಳಿ. ಹಾಗೆ 75% ಶುಭ ಆಗುತ್ತೆ. ಕೆಂಪು ಮತ್ತು ಬೂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 9 ಮತ್ತು 7 ಅದೃಷ್ಟದ ಸಂಖ್ಯೆಗಳು ಸಹ ವೃಶ್ಚಿಕ ರಾಶಿಯವರಿಗೆ ಈ ಪರಾಭವ ಸಂವತ್ಸರದಲ್ಲಿ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಒಂದು ಹಿಂಟ್ ಏನು ಅಂದರೆ ಈ 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ಅದೃಷ್ಟಗಳು ಕೂಡ ಕೂಡಿ ಬರ್ತಕ್ಕಂಥದ್ದಾಗಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಬಹಳಷ್ಟು ಶುಭ ಫಲಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಸಿಗ್ತಕ್ಕಂಥ ಯೋಗ ಕೂಡ ಇದೆ.